ಗುರುಬರ ಹತ್ಯೆ ಪ್ರಕರಣಕ್ಕೆ ನ್ಯಾಯಾಲಯದ ಕಠಿಣ ತೀರ್ಪು. 6 ಆರೋಪಿಗಳಿಗೆ ಡೆತ್ ಸೆಂಟೆನ್ಸ್. ಗಂಗಾವತಿ ಬಿಜೆಪಿ ಯುವ ಮೋರ್ಚಾ ನಗರಾಧ್ಯಕ್ಷರಾಗಿದ್ದ ವೆಂಕಟೇಶ್ ಕುರುಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದ್ದು 6 ಮಂದಿ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ. 2025 ಅಕ್ಟೋಬರ್ 7ರಂದು ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಕುರುಬರ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣವು ಜಿಲ್ಲೆಯಾದ್ಯಂತ ಭಾರೀ ಸಂಚಲನ ಮೂಡಿಸಿತ್ತು. ಪ್ರಕರಣದ ತನಿಖೆ ನಡೆಸಿದ ಗಂಗಾವತಿ ನಗರ ಠಾಣೆ ಪೊಲೀಸರು 927 ಪುಟಗಳ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ನ್ಯಾಮೇಗೌಡರ್, ನಗರ ಠಾಣೆ ಪಿಐ ಪ್ರಕಾಶ್ ಮಾಳಿ, ಟ್ರಾಫಿಕ್ ಪಿಎಸ್ಐ ಶಾರದಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ಸರ್ಕಾರಿ ಅಭಿಯೋಜಕಿ ನಾಗಲಕ್ಷ್ಮಿಯವರು ಸರ್ಕಾರದ ಪರವಾಗಿ ವಾದ ಮಂಡಿಸಿದರು. ಆರೋಪಿಗಳ ಪರ ವಕೀಲರು ಸಹ ಪ್ರತಿವಾದ ಮಂಡಿಸಿದರು. 2 ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯ್ಕ್ ಅವರು ಅಪರಾಧ ಸಾಬೀತಾದ ಹಿನ್ನೆಲೆ 6 ಮಂದಿ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ಹಾಗೂ ಒಟ್ಟು 30 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದರು. ದಂಡದ ಮೊತ್ತದಲ್ಲಿ 27,90,000 ರೂಪಾಯಿಯನ್ನ ಮೃತ ವೆಂಕಟೇಶ್ ಕುರುಬರ ಕುಟುಂಬಕ್ಕೆ ಪರಿಹಾರ ರೂಪದಲ್ಲಿ ನೀಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಪ್ರಕರಣದಲ್ಲಿ ರವಿ, ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್, ರಫೀಕ್ ಹಾಗೂ ಗಂಗಾಧರ್ ಗೌಳಿಯವರನ್ನ ದೋಷಿಗಳೆಂದು ಘೋಷಿಸಲಾಗಿದೆ. ಇದೇ ಪ್ರಕರಣದಲ್ಲಿ ಕಾರ್ತಿಕ್, ದಾದಾಪೀರ್ ಸೇರಿದಂತೆ ಇತರೆ 6 ಮಂದಿಯನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ತೀರ್ಪು ಪ್ರಕಟವಾದ ಬಳಿಕ ನ್ಯಾಯಾಲಯದ ಹೊರಭಾಗದಲ್ಲಿ ಮೃತರ ಕುಟುಂಬಸ್ಥರು ಹಾಗೂ ಬಿಜೆಪಿ ಕಾರ್ಯಕರ್ತರು ಇದು ನ್ಯಾಯದ ಗೆಲುವು ಎಂದು ಪ್ರತಿಕ್ರಿಯಿಸಿದರು. ನಮಸ್ಕಾರ. ಇದು ವೆಂಕಟೇಶ್ ಕೇಸ್ 8/10/25 ಎಫ್ಐಆರ್ ಆಗಿದ್ದರು. ಅದು ಆದ ನಂತರ ನಾವು 2 ತಿಂಗಳಲ್ಲಿ ಚಾರ್ಜ್ ಶೀಟ್ ಮಾಡಿದ್ವಿ 11 ಜನದ ಮೇಲೆ. ಸೊ ಆ ಪ್ರಯುಕ್ತ ಇವತ್ತು ಪ್ರಮಾಣ ಇದು ಶಿಕ್ಷೆ ಪ್ರಮಾಣ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಾವು ಕೂಡ ಕೋರ್ಟಲ್ಲಿ ಪ್ರೆಸೆಂಟ್ ಇದೆ. 6 ಜನಕ್ಕೆ ಡೆತ್ ಪೆನಾಲ್ಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಂಟೈರ್ ಇದರಲ್ಲಿ ಎಫರ್ಟ್ಸ್ ಹಾಕಿರೋದು ಅವ್ರಿಗೆ ಅರೆಸ್ಟ್ ಮಾಡಿದ್ದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಇದರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ಸುಮಾರು 15 ದಿನ ಹೆಡ್ ಕ್ವಾರ್ಟ್ರಲ್ಲಿ ಇರಲಿಲ್ಲ. ಆಮೇಲೆ ನಮ್ಮ DSP ಅವರು ವಿಟ್ನೆಸ್ಗಳಿಗೆ ಕರೆದು ಅವರಿಗೆ ಹೋಗೋಕ್ಕಿಂತ ಮುಂಚೆ ವಿಟ್ನೆಸ್ ಏನು ಹೇಳಬೇಕು, ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಎಲ್ಲ ಪ್ರೊಸೀಜರಲ್ ವೈಸ್ ಎಲ್ಲ ಫಾಲೋ ಮಾಡಿಬಿಟ್ಟು ಒಂದು ಜಸ್ಟಿಸ್ ಸಿಗೋರಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ ನಾವು ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹಳೆ ದಿವಸ ಏನು ಸರ್ ಮಾರುತಿ ಕೊಲೆಗೆ ಇವರು ಚರ್ಚೆಗಿದ್ದಾರೆ ಏನು ಸರ್ ಕಾರಣ? ಇದು ಅವ್ರು ಮುಂಚೆ ನಾವು ಹೇಳ್ದಂಗೆ ಮುಂಚೆ ಒಂದೇ ಇವರು ಗ್ರೂಪಲ್ಲಿ ಇದ್ದಿದ್ದು. ಸೊ ಆಮೇಲೆ ಆ ಪ್ರಯುಕ್ತ ಅವರು ಅದರಲ್ಲಿ ವೈಷಮ್ಯ, ಸೊ ಬೇರೆ ಬೇರೆ ಗ್ರೂಪ್ ಆಗಿ ಅದ್ರ ಮೇಲೆ ಪ್ರಕರಣ ಕೂಡ ತುಂಬ ಇತ್ತು. ಇವನ್ ರವಿಯಲ್ಲಿ ಇವನ್ ಇದ್ದಾನಲ್ಲ, ಅವನ ಅಗೇನೆಸ್ಟ್ 17 ಪ್ರಕರಣಗಳು ದಾಖಲಾಗಿದ್ದು. ಅದೇ ಥರ ಇನ್ನೊಬ್ಬನು ಗಂಗಾಧರ್, ಅವ್ರ ಮೇಲೆ 4 ಪ್ರಕರಣಗಳು, ಮೈಲಾರಿ ಮೇಲೆ 3 ಪ್ರಕರಣಗಳು, ಈ ಥರ ಅವರೆಲ್ಲರ ಮೇಲೆ ಪ್ರಕರಣಗಳಿದ್ದು. ಸೊ ಆ ಪ್ರಯುಕ್ತ ನಾವು ಅರೆಸ್ಟ್ ಮಾಡಿ ಕಳಿಸಾದ್ಮೇಲೆ ಇದು ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳಿ ನಾನು. ನೇಚರ್ ಆಫ್ ಕೇಸಸ್ ಏನಿದೆ ಸರ್? ಅವ್ರ ಮೇಲೆ ಇವನ್ ರವಿ ಮೇಲೆ ಒಂದು 307 ಕೇಸ್ ಆಗಿತ್ತು. ಸೊ ಆ ಪ್ರಯುಕ್ತ ಅದು ಇವನ್ 302ಗೆ ಒಂದು 5 ತಿಂಗಳ ಹಿಂದೆ ಕನ್ವರ್ಟ್ ಆಗಿತ್ತು. ಮರ್ಡರ್ ಕೇಸ್ ಆಗಿತ್ತು. ಸೊ ಇವ್ರ ಮೇಲೆ ಎಲ್ಲ ಥರದ್ದು ಬಾಡಿಲಿ ಅಫೆನ್ಸ್ ಮತ್ತು ಇವನ್ ಪ್ರಾಪರ್ಟಿ ಅಫೆನ್ಸಸ್ ಕೂಡ, ಡಕಾಯಿಟಿ ಕೇಸ್ ಕೂಡ ರವಿ ಮೇಲೆ ಇತ್ತು ಒಂದು. ಸೊ ಇನ್ನೊಂದು 302 ಕೇಸ್ ನಿನ್ನೆ ಕಮಿಟಲ್ ಆಗಿದೆ, ಅದು ಕೂಡ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಇವರು 6 ಜನಕ್ಕೆ ಡೆತ್ ಪೆನಾಲ್ಟಿ ಕೊಟ್ಟಿದ್ದಾರೆ. ಸೊ ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳಿ. ಸರ್, ರವಿ ಅವರು ಮತ್ತೆ ಕೋರ್ಟಿಗೆ ಬರೋಕಾರ ಅಂದ್ರೆ ಕೈ ಮಾಡೋದಾಗಲಿ ವೈರಲ್ ಮಾಡಿದ್ರು, ಆಮೇಲೆ ಮೀಸಲಿರೋದು ಅದು ಕೂಡ ಇವತ್ತು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ನಾನು ಕೋರ್ಟಲ್ಲಿದ್ದೆ. ಅದು ಕೂಡ ಭಾಳ ಸೂಕ್ಷ್ಮವಾಗಿ ಕೋರ್ಟ್ ಗಮನಿಸಿದೆ. ಅವರು ಬರಬೇಕಾದ್ರೆ ಕೈ ಮಾಡ್ಕೊಂಡು ಬರೋದು, ಮೀಸಿ ತಿರ್ಕೊಂಡು ಬರೋದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದು ಮಾಡ್ತಾ ಇರೋದು,
ಇದು ಸೂಕ್ಷ್ಮವಾಗಿ ಅವರಿಗೆ ಗಮನ ಹರಿಸಿ ಅವ್ರ ಬಿಹೇವಿಯರ್ ಕೂಡ ಇದರಲ್ಲಿ ತೋರಿಸುತ್ತೆ ಅಂತ ಹೇಳಿಬಿಟ್ಟು ಅವರು ಜಡ್ಮೆಂಟಲ್ಲಿ ಕೂಡ ತಂದಿದ್ದಾರೆ. ಸೊ ನಮ್ಗೆ ಇನ್ನೂ ಜಡ್ಮೆಂಟ್ ಕಾಪಿ ಕೈಯಲ್ಲಿ ಸಿಕ್ಕಿಲ್ಲ. ಯಾರ್ಯಾರಿಗೆ ಇದರ ಜಡ್ಮೆಂಟ್ ಸಿಕ್ಕಿದೆ ಅಂತ ನಾವು ಓದ್ಬಿಟ್ಟು ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ ನಮ್ಮ ಆಫೀಸರ್ಸು, ಜುಡಿಷಿಯರಿ ಮತ್ತು ಪರ್ಟಿಕ್ಯುಲರ್ಲಿ PP ಅವರು ತುಂಬ, ನಮ್ಮ DSP ಅವರು, ಇನ್ಸ್ಪೆಕ್ಟರ್ ತುಂಬ ಎಫರ್ಟ್ಸ್ ಮಾಡಿದ್ದಕ್ಕೆ ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳಕ್ಕೆ ಸರ್, ಇನ್ನು ಮಾರುತಿಯ ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಸರ್, ಮಾರುತಿಯ ಹುಡುಗನ ಮೇಲೆ ಕಲ್ಲೆ ತೆಗೆದು ಆ ಪ್ರಕರಣದಲ್ಲಿ ರವಿ ಕೂಡ ಅವರು ಇದ್ರು, ಅದು ಇನ್ನೂ ಪೆಂಡಿಂಗ್ ಇದೆ ಸರ್. ಈಗ ಅದೇ ಕಮಿಟ್ ಆಗಿದೆ, ಏನು ಅದು ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್. ಟ್ರಯಲ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಬ್ಬನು ಸಿಕ್ಕಿರಲಿಲ್ಲ. ಸೊ ಲಾಸ್ಟ್ ವೀಕ್ ಅವ್ನು ಸಿಕ್ಕಿದ್ದಾನೆ, ಅರೆಸ್ಟ್ ಮಾಡಿದ್ದಾನೆ, ಕಮಿಟ್ ಆಗಿದೆ ಈಗ. ಸೊ ಈಗ ಅದು ಕೂಡ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಹಾಂ, ಥ್ಯಾಂಕ್ ಯು. 2025 ಬೆಳಗಿನ ಜಾವ 2:30 ಸುಮಾರಿಗೆ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದ ವೆಂಕಟೇಶ್ ಈತನನ್ನು ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದುಗಡೆ 6 ಜನ, ಈ ನ್ಯಾಯಾಲಯದ ಮುಂದಿದ್ದಂಥ 6 ಜನ ಅಪರಾಧಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 23/10/2026 ಈ 6 ಜನ ಆರೋಪಿತರು ಅಪರಾಧಿಗಳೆಂದು ಘೋಷಿಸಿದ್ದು, ಈ ದಿನಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದು ಇರುತ್ತದೆ. ಈ ದಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು 6 ಜನ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಇರುತ್ತದೆ. ಆರೋಪಿ ರವಿ ತಂದೆ ಬಸವರಾಜ್, 2ನೇ ಆರೋಪಿ ವಿಜಯ್ ಅಲಿಯಾಸ್ ಮೈಲಾರಿ, 3ನೇ ಆರೋಪಿ ಧನ್ರಾಜ್, 4ನೇ ಆರೋಪಿ ಭರತ್ ಅಲಿಯಾಸ್ ಭೀಮಾ, 5ನೇ ಆರೋಪಿ ಸಲೀಂ, 6ನೇದವನು ಗಂಗಾಧರ್. 12ರವರೆಗೆ ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಮೇಡಮ್, ಇವರು ಮತ್ತೆ ನ್ಯಾಯಾಲಯಕ್ಕೂ ಮೇಲ್ಮನವಿ ಸಲ್ಲಿಸಲು ಇವರಿಗೆ ಅವಕಾಶ ಇರುತ್ತದೆ. ಈಗ ಹಿನ್ನೆಲೆ ಏನಿದೆ ಮೇಡಮ್ ಇವ್ರ ಮೇಲೆ? ಈ ಮೃತನಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ರವಿಯ ಮಧ್ಯೆ ಹಳೆ ವೈಷಮ್ಯ ಇತ್ತು. ಅವರಿವ್ರ ಮಧ್ಯದಲ್ಲಿ ಗಲಾಟೆಗಳಾಗಿದ್ದು ಮುಂಚೆಯಿಂದ. ಅದೇ ಕಾರಣದಿಂದ 2023ರಲ್ಲಿ ಈ ಮಾರುತಿ ಅನ್ನೋ ಒಂದು ಹುಡುಗಂದು ಇಲ್ಲಿ ರೈಲ್ವೆ ಗಂಗಾವತಿ ನಗರದಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಕಲ್ಲು ಎತ್ತಿಯಾಗಿ, ತಲೆ ಮೇಲೆ ಕಲ್ಲು ಎತ್ತಿಯಾಗಿ ಕೊಲೆ ಮಾಡಿದ್ದು ಇರುತ್ತದೆ. ಅದನ್ನು ಈ ವೆಂಕಟೇಶನೇ ಮುಂದ್ಗಡೆ ನಿಂತ್ಕೊಂಡು ಅವರಿಗೆ ಸಹಾಯ ಮಾಡಿದ್ದ. ಅವನೇನು ಇಂಜೂರ್ಡ್ ಇದ್ದ ಮಾರುತಿಯನ್ನು, ನನಗೆ ಸಾಯೋವರೆಗೂ ಆತನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದ ಇದೇ ವ್ಯಕ್ತಿನೇ. ಹೀಗಾಗಿ ಅಲ್ಲಿಂದ ಅವರಿಗೆ ಹೆಚ್ಚಾಯ್ತಾ ಹೋಯ್ತು ವೈಷಮ್ಯ ಯಾವಾಗಿಂದ. ಅದು ಈ ಕೊಲೆಯಲ್ಲಿ ಮುಕ್ತಾಯಗೊಂಡಿದ್ದು ಇರ್ತದೆ. ಸರ್, ಅದರಲ್ಲಿ ಟೋಟಲ್ 12 ಜನ ಇದ್ದರು. ಎಷ್ಟು ಜನಕ್ಕೆ ಬಿಡುಗಡೆ ಆಯಿತು ಸರ್, ಅದರಲ್ಲಿ ನಾನು ಟೋಟಲ್ 10 ಜನಕ್ಕೆ ಅಟೆಂಡ್ ಆಗಿದ್ದೆ. 1 to 9 ಆ್ಯಂಡ್ ಅಕ್ಯೂಟ್ ನಂಬರ್ 12 ಅಂತೇಳಿ. ಅದ್ರಾಗ 7, 8, 9 ಆ್ಯಂಡ್ 12 ಆಲ್ರೆಡಿ ಅವ್ರ ವಿರುದ್ಧ ಯಾವುದೇ ರೀತಿ ಆರೋಪ ಸಾಬೀತಾಗದೇ ಇರೋದ್ರಿಂದ ಅವ್ರು ದಿನಾಂಕ 23ಕ್ಕೆ ಅವರು ಬಿಡುಗಡೆ ಆಗಿದ್ದಾರೆ ಸರ್. ಹಾಂ ಸರ್. ಇವತ್ತು ಅಕ್ಯೂಟ್ ನಂಬರ್ 1 to 6 ಅವರ ಜಡ್ಮೆಂಟ್ ಇತ್ತು, ಸೆಂಟೆನ್ಸ್ ಇತ್ತು ಇವತ್ತು. ಅದರಲ್ಲಿ ಎಲ್ಲ ಆರೋಪಿತರು ತಪ್ಪಿತಸ್ಥರು ಅಂತೇಳಿ ಮನವರಿಕೆ ಆದ್ದರಿಂದ ಮಾನ್ಯ ನ್ಯಾಯಾಲಯ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಅದರ ಜೊತೆಗೆ ಕೋರ್ಟ್ ದಂಡನೂ ಹಾಕಿದೆ. ಅಮೌಂಟ್ ಏನಾದ್ರು ಅಮೌಂಟು ಅಂದಾಜು 30 ಲಕ್ಷ ಏನು ಹಾಕಿ 27 ಲಕ್ಷ ಸಮಥಿಂಗ್ ಸಂತ್ರಸ್ತರಿಗೆ ಕೊಡಬೇಕು, ಉಳಿಕಿದ್ದು ರಾಜ್ಯಕ್ಕೆ ಹೋಗ್ಬೇಕು ಅಂತೇಳಿ ಜಡ್ಮೆಂಟ್ ಆಗಿದೆ ಸರ್. ಹಾಂ ಸರ್. ಅಪೀಲ್ ಪೀರಿಯಡ್ಗೂ ಅವಕಾಶ ಇದೆ ಇದರಲ್ಲಿ. ಮತ್ತೆ ಈಗ ಸಾಹೇಬ್ ಮುಂದೆ ನೀವು ಅಪೀಲಿಗೆ ಹೋಗ್ತೀರಾ? ಹೌದು ಸರ್, ಅಪೀಲ್ ಪೀರಿಯಡ್ಗೂ ಅವಕಾಶ ಇದೆ. ಮುಂದೆ ನಾವು ಈಗ ಮಾನ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಧಾರವಾಡಕ್ಕೆ ಅಪೀಲ್ ಹೋಗ್ತೀವಿ. ವಿತಿನ್ 7 ಡೇಸ್ ಒಳಗೆ ಹೋಗ್ತೀವಿ. ಅದರಲ್ಲಿ ಹೋಗಿ ಮುಂದೆ ನಮಗೆ ಹೈಕೋರ್ಟು, ಸುಪ್ರೀಂ ಕೋರ್ಟು ಈ ಗಲ್ಲು ಶಿಕ್ಷೆ ವಿರುದ್ಧ ಏನಾರ ಕಾರಣ ಬಂದಲ್ಲಿ ಮುಂದೆ ರಾಷ್ಟ್ರಪತಿಯವರಿಗೆ ಎಲ್ಲರಿಗೂ ಮೇಲ್ಮನವಿ ಸಲ್ಲಿಸೋಕೆ ಅಧಿಕಾರ ಐತಿ, ಇವರಿಗೆ ಅವಕಾಶ ಐತಿ. ಹಾಗಾಗಿ ಮುಂದೆ ನಾವು ಆರೋಪಿತರ ಪರವಾಗಿ ಹೋಗ್ತೀವಿ. ನಮಗೆ ನ್ಯಾಯಾಲಯ ಎಲ್ಲ ನಮಗೆ ನಿಂತು ನಮಗೆ ನ್ಯಾಯ ಕೊಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜಡ್ಜ್ ಇರ್ಬೋದು, ನಾಗಲಕ್ಷ್ಮಿ ಮೇಡಮ್ ಇರೋರು ಎಲ್ಲರಿಗೂ ನಮಸ್ಕಾರ. ನಮ್ಮ ಮಗನಿಗೆ ಇಷ್ಟು ಕೂರಿಯಾಗಿ ಕೊಚ್ಚಿದವ್ರಿಗೆ ನ್ಯಾಯ ಕೊಡಿಸ್ಯಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಮನೆಗೆ ನನ್ನ ಮಗ ಇರ್ಲಾರ್ದಂಗೆ ಅವರು ಮಾಡ್ಯಾರ. ಅವರಿಗೆ ಅನ್ಯಾಯ ನನ್ನ ಮನೆಗೆ ಆಗಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಿಸಿದ್ರು, ಅವ್ರಿಗೆ ಧನ್ಯವಾದಗಳು. ನಮಗೆ ಇವತ್ತು ಮಗ ಬಾ ಅಂದ್ರೆ ನಮಗೆ ಬರ್ತಾ ಇಲ್ಲ ಮಗ, ನಮ್ಮ ಮಗ ಸಿಗ್ತಾ ಇಲ್ಲ. ನಮ್ಮ ಮಗ ನನ್ನ ಮಗನಿಗೆ ಅಷ್ಟು ಅನ್ಯಾಯವಾಗಿ ಕೂರಿಯಾಗಿ ಕೊಲೆ ಮಾಡ್ಯಾರ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡಿದ್ದ ಅಸ್ತಿವಂದರಿಗೆ ನನ್ನ ಮಗ ಅನ್ನ ಹಾಕ ಮಗ. ಒಂದು ವಯಸ್ಸಾದ ಅಜ್ಜಿ ಇದ್ರೆ ನನ್ನ ಮಗ ಕರೆದು ಊಟ ಕೊಟ್ಟು ದುಡ್ಡು ಕೊಟ್ಟು ಅವ್ರ ಮನೆ ಎಲ್ಲೈತೆ ಅಂತ ಅಲ್ಲಿಗೆ ಹೋಗಿ ಆಟೋದವ್ರಿಗೆ ಕರೆಸಿ ಬಿಟ್ಟು ಬರೋಂಥ ಮಗನಿಗಿಂತ ಕೆಟ್ಟ ಜನ ಈ ರೀತಿ ಮಾಡ್ಯಾರ. ನಾವು ಏನು ಅನ್ಯಾಯ ಮಾಡಿದ್ದೀವಿ? ಒಂದು ಬಡತನದ ಮಗ ಬೆಳಿತಾನಂದ್ರೆ ಯಾಕ್ರಿ ಸರ್ ಸಂಕಟ ಅವರಿಗೆ? ಯಾಕ್ರಿ ಅವ್ರಿಗೆ ಇಷ್ಟು ಕುಲ್ಲುತನ?
ಬಡವರಾಗಿನೇ ನಾವು ಉಳಿದು ನನ್ನ ಮಗ ಯಾರಿಗೆ ಇದ್ದತಂತ ಯಾರಿಗೆ ತೋರಿಸಿದ್ದೆ ಸರ್ ನನ್ನ ಮಗ ಏನು ಅನ್ಯಾಯ ಮಾಡಿದ್ದ ನನ್ನ ಮಗ ಯಾರಿಗೆ ನಾವು ಅನ್ಯಾಯ ಮಾಡಕ್ಕೆ ಬಿಟ್ಟಿಲ್ಲ. ನನ್ನ ಮಗನಿಗೆ ಎಲ್ಲ ಸೌಕರ್ಯ ಕಲಿಸಿ 6ನೇ ಕ್ಲಾಸ್ ಇದ್ದಾಗಿದ್ದ ನನ್ನ ಮಗ ಪೇಪರ್ ಆಗಿ ಒಂದು ಕಿರಾಣಿ ಸ್ಟೋರಲ್ಲಿ ದುಡ್ದು ನಮ್ಮನ್ನು ಸಾಕಿದನ ಸರ್. ನನ್ನ ಮಗ ಯಾರಿಗೆ ನನ್ನ ಮಗ ಅನ್ಯಾಯ ಮಾಡತ್ತಲ್ಲ, ಮಾಡೋದು ಇಲ್ಲ ಅಂತ ಮಗನಿಗೆ ಇವತ್ತು ಅನ್ಯಾಯ ಆಗೈತಿ. ನಮಗೆ ದೇವಾಲಯ ನ್ಯಾಯ ಕೊಡ್ಸಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆದರೂ ಮುಂದೆ ನಮ್ಮನ್ನ ಎಲ್ಲರೂ ಕ್ರಮ ತಗೋಬೇಕು. ನಮಗೆಲ್ಲರಿಗೆ ಏನಾದರೂ ಅವ್ರು ನಮ್ಮ ಸಹಾಯಕ್ಕೆ ನಿಂತಿರ್ಬೇಕು. ತಮ್ಮ ಹೆಸರಮ್ಮ? ಮಹಾದೇವಿ ಅಂತ ತಾವು ವೆಂಕಿಗೆ ಏನಾಗಬೇಕಮ್ಮ? ಸರ್ ಅವರು ನಮ್ಮ ಅಣ್ಣ ಸರ್, ಅವ್ರ ತಂಗಿ ಆಗ್ಬೇಕು ಸರ್. ತಾವು ಏನು ಓದ್ತಾ ಇದ್ದೀರಿ? ಸರ್ MSc BEd ಮಾಡ್ತಾ ಇದ್ದೀನಿ. ತಾವು LLB ಏನಾದ್ರು ಮಾಡ್ಬೇಕಂಬದಿತ್ತಮ್ಮ? ಸರ್ ಆಸೆ ಇದೆ ಸರ್. ಅದು ವೆಂಕಿಯವರ ಕನಸು ಇದು ಅದಿತ್ತು. ಹೌದು ಸರ್, ನಮ್ಮ ಅಣ್ಣನ ಕನಸು ಸರ್ LLB ಮಾಡ್ಬೇಕು ಅನ್ನೋದು ನಾನು ಮಾಡ್ತೀನಿ ಸರ್. ಹೌದಮ್ಮ. ಸರ್ ದಿನಾಂಕ 8/10/2025 ಏನು ನಮ್ಮ ಅಣ್ಣ 12 ಜನ ರವಿ ಮತ್ತು ಆತನ ಗ್ಯಾಂಗ್ನವ್ರು ಏನು ಕೊಲೆ ಮಾಡಿದ್ರು ಸರ್, ಅವ್ರನ್ನ ಪ್ರತಿಯೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಅರೆಸ್ಟ್ ಮಾಡಿ ಕೋರ್ಟಿಗೆ ಒಪ್ಪಿಸಿದ್ರು ಸರ್. ನೆಕ್ಸ್ಟ್ ಅದರಲ್ಲಿ 6 ಜನನ ಅಪರಾಧಿ 6 ಜನ ನಿರಪರಾಧಿ ಅಂತ ಏನು ಪ್ರಕಟಣೆ ಮಾಡಿದ್ರು ಸರ್. ನೆಕ್ಸ್ಟ್ ಅದರಲ್ಲಿ ಇವತ್ತು 6 ಜನಕ್ಕೆ ಗಲ್ಲು ಶಿಕ್ಷೆ ಕೊಟ್ಟು ಪ್ರತಿಯೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, DSP ಸರ್ ಆಗಿರ್ಬೋದು, SP ಸರ್, ಆಮೇಲೆ APP ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬ ಮುಖ್ಯ ನ್ಯಾಯಾಧೀಶರು ನಾವು ಅವ್ರ ಪರಿಶ್ರಮದಿಂದ ನಮಗೆ ಇವತ್ತು ನ್ಯಾಯ ಕೊಡಿಸಿದ್ದಾರೆ ಸರ್. ನಾವು ಯಾವುದೇ ಕಾನೂನನ್ನು ಕೈಗೆ ತಗೊಳ್ಳಾರ್ದೆ ನಾವು ಕಾನೂನು ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ನ್ಯಾಯ ಮೂಲಕ ಇವತ್ತು ನ್ಯಾಯ ಸಿಕ್ಕಿದೆ ಸರ್. ನಮಗೆ ಏನು ಇಷ್ಟು ದಿನ ಊಟ ನೀತಿ ಬಿಟ್ಟು ನಾವೇನು ನ್ಯಾಯಕ್ಕಾಗಿ ಹೋರಾಡ್ತಿದ್ವಿ ಸರ್, ಇವತ್ತು ಪ್ರತಿಫಲ ಸಿಕ್ಕಂಗಾಗಿದೆ ಸರ್. ಇನ್ನು ಮುಂದೆ ಈ ಘಟನೆ ಯಾವುದೇ ರೀತಿಯಾಗಿ ನಡೆದ್ರೂ ಕೂಡ ಪ್ರತಿಯೊಬ್ಬ ಪ್ರಜೆ ಆಗಿರ್ಬೋದು ಧೈರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ನ್ಯಾಯವನ್ನು ಪಡೆದುಕೊಳ್ಳೋಕೆ ಇದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ಸರ್. ನಾನು ಇವಾಗ ಈ ಸಾರಿಗೆಲ್ಲ ಸಂತೋಷ ಆಗಿದೆ ಸರ್, ಆನಂದ ಮುಂದಷ್ಟು ಅವರಿಗೆಲ್ಲ ಧನ್ಯವಾದಗಳು ಸರ್. ಇವತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆಯಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು 15 ದಿವಸದಲ್ಲಿ ನಮ್ಮ ಕೊಪ್ಪಳ SP ಅವರಾದ ಶ್ರೀ ರಾಮ್ ಎಲ್ ಅರಸಿದ್ದೇವರು ಮತ್ತು ನಮ್ಮ ಗಂಗಾವತಿ DSP ಅವರಾದ ಶ್ರೀ GH ನಾಮಗೌಡ ಸಾಹೇಬರು ಮತ್ತು CPI ಪ್ರಕಾಶ್ ಮಾಳೆಯವರು ಮತ್ತು ವಿಶೇಷವಾಗಿ ನಮ್ಮ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಲಿ ಪ್ರತಿಫಲ ಆಮೇಲೆ ಪರಿಶ್ರಮ ಪಟ್ಟಿರ್ತಕ್ಕಂಥ ಸರ್ಕಾರಿ ಅಭಿಯೋಜಕರಾದ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ರವರಿಗೂ ಮತ್ತು ಈ ನಮ್ಮ ನೊಂದ ಕುಟುಂಬಕ್ಕೆ ಪ್ರಕರಣ ನಡೆದು 7 ತಿಂಗಳ ಒಳಗಾಗಿ ಒಂದು ಶಿಕ್ಷೆಯನ್ನು ಕೊಡಿಸುವಲ್ಲಿ ಯಶಸ್ವಿಯಾದ ಮಾನ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.